ಇವೆಲ್ಲ ಮಾಡ್ದಂಗೆ ಮಾಡ್ಬಿಟ್ರಲ್ಲಪ್ಪ. ಸ್ನೇಹಿತರೆ, ನಮ್ಮ ಗೆಳೆಯರ ಬಳಗದ ಎಲ್ಲ ಸ್ನೇಹಿತ ಬಂಧುಗಳೇ ಮತ್ತು ಆತ್ಮೀಯ ವಿಶ್ವಾಸಿಗಳೇ, ನಾನು ಸುಮಾರು ಇದಕ್ಕೆ ಬಂದು ಈ ಫೀಲ್ಡ್ಗೆ 10 ವರ್ಷ ಅವತ್ತಿಂದಲೂ ಸಹ ನಾನೆಲ್ಲ ಇಲ್ಲಿ ಸ್ನೇಹಿತರು ಭಾಳ ಜನ ನಮ್ಮ ಬಗ್ಗೆ ಎಷ್ಟು ಪ್ರೀತಿ ಹೊಸ ಗೌರವ ಎಲ್ಲವನ್ನು ಕೊಟ್ಟು ನಮ್ಮ ದುಡ್ಡನ್ನು ಹೇಳಬೇಕು. ಅದರಲ್ಲಿ ಖುಷಿ ಅನ್ನೋದು ಏನೂ ಇಲ್ಲ, ಎಲ್ಲರಿಗೂ ಒಂಥರ ಓಪನ್ ಸೀಕ್ರೆಟ್ ಇದು, ಯಾವುದೂ ಏನು ಮುಚ್ಚುಮರೆ ಇರೋಲ್ಲ. ಒಂದು ಶಿಸ್ತುಬದ್ಧವಾದ ಜೀವನವನ್ನು ನಡೆಸಬೇಕು ಪ್ರತಿಯೊಬ್ಬ ಮಾನವ. ಅದರಲ್ಲಿ ಶಿಸ್ತುಬದ್ಧ ಜೀವನ ಇದ್ದಾಗ ಸಾಮಾನ್ಯಕ್ಕೆ ಯಾವುದೇ ರೀತಿಯಲ್ಲಿ ಎಡಕೋ ಒಂದು ಆಸ್ಪದ ಇರಬೇಕು. ಆಮೇಲೆ ಕೆಲವು ಕೆಲವು ಚಟಗಳಿರ್ತವೆ, ಅದರಲ್ಲಿ ದುಶ್ಚಟ, ಒಳ್ಳೆಯ ಚಟಗಳು ಇರ್ತವೆ. ಒಳ್ಳೆಯ ಚಟಗಳಿಗಿಂತ ಯಾವ ಮಾತುಗಳಿಲ್ಲ. ದುಶ್ಚಟಗಳು ಮನುಷ್ಯನ ಆರೋಗ್ಯವನ್ನು ಕೆಡಿಸ್ತವೆ. ತಕ್ಷಣಕ್ಕೆ ಭಾಳ ಚೆನ್ನಾಗಿ ಕಾಣ್ತವೆ, ಆದರೆ ಅದು ಕಾಲಕ್ರಮೇಣ ಅದು ಇಂಟೆರೆಕ್ಟಾಗಿ ಆರೋಗ್ಯವನ್ನು ಕೆಡಿಸ್ತದೆ. ಅದ್ರ ಬಗ್ಗೆ ನಾವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಪ್ರಾಜ್ಞರಾದಂಥ ನಾವು ಎಲ್ಲ ರೀತಿಯಲ್ಲೂ ಕೂಡ ನಾವು ಎಲ್ಲ ಎಚ್ಚರಿಕೆಯಿಂದ ಜೀವನವನ್ನು ನಡೆಸಬೇಕು. ಸ್ವಲ್ಪ ಹಿಂದೆ ಹೇಳ್ತೀವಿ, ಎಚ್ಚರಿಕೆ ಯಾತ್ರಿಕ ಹೆಜ್ಜೆಯನ್ನಿಡಬೇಕಾದ್ರೆ ಹಿಂದೆಜ್ಜೆ ಕಿತ್ತು ಮುಂದಿಡುವಾಗ ಎಚ್ಚರಿಕೆ ಯಾತ್ರಿಕ ಎಚ್ಚರಿಕೆ ಅಂತ ಮಹಾನ್ ವ್ಯಕ್ತಿಗಳು. ನಾವು ಯಾವುದೇ ಹೆಜ್ಜೆ ಬರೀ ಕಾಲು ನಡೆಯದೆ ಅಂತ ಒಂದು ಯಾವುದೇ ಸ್ಟೆಪ್ ತಗೋಬೇಕಾಗಲಿ, ಒಂದು ಯಾವುದೇ ಒಂದು ಮೆಟ್ಲನ್ನು ಏರಬೇಕಾಗಲಿ ಎಚ್ಚರಿಕೆಯಿಂದ ನಾವು ಇದ್ದಾಗ, ಅದನ್ನು ಭಾಳ ಬುದ್ಧಿವಂತಿಕೆಯಿಂದ ಮುಂದಾಲೋಚನೆಯಿಂದ ನಾವು ಯಾವುದೇ ಒಂದು ವ್ಯವಸ್ಥೆಯನ್ನು ಮಾಡಿ ಯೋಚನೆ ಮಾಡಿ ಅದು ಕೈ ಇಟ್ಟಾಗ ಅದು ಪೂರ್ಣವಾಗಿ ಅದು ಪೂರ್ಣವಾಗಿ ನೆರವೇರುತ್ತೆ ಮತ್ತು ಆರೋಗ್ಯಕರವಾಗಿರ್ತದೆ. ಎಲ್ಲ ಒಂದು ಸನ್ನಿವೇಶವನ್ನು ಕ್ರಿಯೇಟ್ ಮಾಡಿ, ಆದ್ದರಿಂದ ನಾವು ಆರೋಗ್ಯವಾಗಿರಬೇಕಾದ್ರೆ. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ, ಈ ಕೆಂಪೇಗೌಡ ಹೇಳೋದನ್ನ ರೇಗಿಸ್ತೀವಿ ಅಂತ, ಅದರಿಂದ ಏನು ಬಾಧಕ ಇಲ್ಲ. ಏನಂದರೆ ಒಂದು ಉತ್ಸಾಹ, ಈ ಅನೇಕ ಜನ ಪ್ರೋತ್ಸಾಹ ಇದೆಯಲ್ಲ, ಅದು ಮನುಷ್ಯನಿಗೆ ಒಂದು ಪ್ರೋತ್ಸಾಹ ನೀಡಿದಾಗ ಸಾಮಾನ್ಯಕ್ಕೆ ಕೆಲವು ದಿವಸ ಅವನು ಆಯಸ್ಸು ಮುಂದ್ಕೋಗುತ್ತೆ. ಈ ನಾವು ಜನರಲ್ಲಿ ಮಿಂಗಲ್ ಆಗೋದನ್ನು ಚೆನ್ನಾಗಿ ಕಲ್ತ್ಕೋಬೇಕು ಅಂತ ನನ್ನ ಭಾವನೆ, ವೈಯಕ್ತಿಕವಾದ ಅಭಿಪ್ರಾಯ ಹೇಳ್ತಾ ಇದ್ದೀನಿ. ಯಾವಾಗಲೂ ಸ್ವಲ್ಪ ನಾವು 4 ಜನರಲ್ಲಿ ಮಿಂಗಲ್ ಆಗಿ ನಡೆದರೆ ನಮ್ಮ ಲೈಫು ಸ್ವಲ್ಪ ಮುಂದ್ಕೋಗುತ್ತೆ. ಅದು ಒಂದು ಆಯಸ್ಸಿನ ಅಭಿವೃದ್ಧಿಗೆ, ನಮ್ಮ ಆರೋಗ್ಯದ ಅಭಿವೃದ್ಧಿಗೆ ನಿಜಕ್ಕೂ ಕಾರಣ. ಆಮೇಲೆ ಸ್ವಲ್ಪ ಒಳಗಡೆ ಒಳ್ಳೆಯ ಆಲೋಚನೆಗಳಿರಬೇಕು. ಉಳ್ಳಿದ್ದ ಸಭೆಯಲ್ಲಿ ಕುಚಿತವು ಬೇಡ, ಒಳ್ಳೆಯವನಾನೆಂದು ಬಲು ಹೆಮ್ಮೆ ಬೇಡ ಅಂತ ಹಿಂದೆ ಬಸವಣ್ಣ ಮಾಡಿದ್ದೀವಿ. ಈ ನಾವು ಎಲ್ಲೇ ಇರಲಿ, ಈಗ ಇಲ್ಲಿ ಕೂತಿದ್ದೀವಿ, ಅವ್ರನ್ನ ಕಂಡ್ರೆ ಒಂಥರ, ಇವ್ರನ್ನ ಕಂಡ್ರೆ ಒಳಗೆ ಕುಚಿತ, ಒಳಗಡೆ ಏನೋ ಇರ್ತದೆ, ಮೇಲ್ಗಡೆ ಸುಮ್ಮನೆ ಮಾತಾಡೋದು ಅದಿರುವಾಗ ಓಪನ್ ಸೀಕ್ರೆಟ್ ಬೇಕಾದ್ರೆ ಬೈದು ಬಿಡಲಿ, ಓಪನ್ ಆಗಿ ಬೈದು ಏನು ಓದುತ್ತೆ ಅಂದರೆ. ಈ ರೀತಿ ಒಂದು ಒಳ್ಳೆಯ ಒಂದು ಮನೋಭಿಪ್ರಾಯವನ್ನು ಹೊಂದಿದಾಗ, ಮನಸ್ಸು ನೆಮ್ಮದಿಯಾಗಿದ್ದಾಗ, ಮನಸ್ಸು ಶಾಂತಿ ಇದ್ದಾಗ, ನೆಮ್ಮದಿ ಶಾಂತಿ ಇದೆಯಲ್ಲ, ಇದು ಆಯಸ್ಸನ್ನು ಅಭಿವೃದ್ಧಿಯನ್ನು ಮಾಡ್ತದೆ. ಆಮೇಲೆ ನಾವು ಮಾಡ್ತಕ್ಕಂಥ ಸಂಘಗಳು ಸತ್ಸಂಗ ಇರಬೇಕು. ಅದು ಹೇಳಿದ್ದಾರೆ, ಸತ್ಸಂಗದಲ್ಲಿದ್ದಾಗ ಯಾವತ್ತೂ ಇರೋದು. ಸತ್ಸಂಗ ಮಾಡಿದಾಗ ಅವರ ಒಂದು ಅಭಿಪ್ರಾಯಗಳು ನಮಗೆ ಬಂದಾಗ ಅದು ನಮ್ಮ ಮೇಲೆ ಪರಿಣಾಮ ಬೀರ್ತದೆ. ನಾವು ಅವ್ರಿಗೆ ಏನಾರು ಹೇಳಿದಾಗ, ಒಳ್ಳೆಯದು ಹೇಳಿದಾಗ ನಾವು ಸಹ ಅದನ್ನು ಒಳ್ಳೆಯದನ್ನು ಹೇಳಬೇಕು. ನಾವು ಒಬ್ಬರು ಸಂಘ ಸೇರಿದಾಗ ಏನಾರು ಮಾಡಿ ಅಕಸ್ಮಿಕದಲ್ಲಿ ಒಬ್ಬರು ಇದಾಗಿದ್ದಾಗ ಅವ್ರನ್ನ ತಿದ್ದಕ್ಕೆ ಪ್ರಯತ್ನ ಪಡಬೇಕು. ಈ 16 ಜನ ಹೇಳಿದಂಥ ಅಭಿಪ್ರಾಯಗಳನ್ನ ನಾವು ಸ್ವೀಕರಿಸಬೇಕು. ಇದು ನನ್ನ ಅಳವಡಿಸ್ಕೊಂಡು ಬಂದಿರತಕ್ಕಂಥ ರೀತಿಯನ್ನು ನಾನು ಹೇಳ್ತಾ ಇದ್ದೀನಿ. ಅದರಿಂದ ಇದು ಎಲ್ಲರಲ್ಲೂ ಈ ಮನೋಭಾವನೆ ಬಂದಾಗ ಮನಸ್ಸು ವಿಚಾರವಾಗುತ್ತೆ. ಆಗ ಎಲ್ಲ ರೀತಿಯಲ್ಲಿ ನಾವು ಅಭಿವೃದ್ಧಿ, ಆಯಸ್ಸು, ಒಂದು ಮನಸ್ಸಿನ ನೆಮ್ಮದಿ, ಒಂದು ಶಾಂತಿ ಎಲ್ಲವನ್ನು ಜೀವನದಲ್ಲಿ ಕಾಣಬಹುದು. ಇದು ಒಂದು ಭಾಳ ನೀವು ಇದೆಲ್ಲರೂ ಕೂಡ ನೋಡಿದ್ದೀವಿ. ಆದರೆ ಇನ್ನೊಂದೇನಪ್ಪ ಅಂತಂದರೆ, ಭಾಳ ನಮ್ಮ ನೆಚ್ಚಿನ ಸ್ನೇಹಿತರು ಇವತ್ತು ಇಲ್ಲದೇ ಇರ್ತಕ್ಕಂಥದ್ದು. ಇಟ್ ವೆರಿ ರಿಗ್ರೆಟ್ ಟು ದಟ್ ಪೊಸಿಷನ್. ಭಾಳ ವಿಷಾದ ಅದು. ನಮ್ಮ ಪುರುಷೋತ್ತಮರಾಗಲಿ, ನಮ್ಮ VC ಆಗಲಿ, ನಮ್ಮ ಆನಂದ್ ಆಗಲಿ, ಅಷ್ಟು ನಿಕಟವರ್ತಿಗಳು. ಇದೇನಾಗುತ್ತೆ, ಇಟ್ ಶೋಸ್ ದ ನೆಗ್ಲಿಜೆನ್ಸಿ ಆಫ್ ದಿ ಲ್ಯಾಂಡ್. ಅವರ ಒಂದು ನೆಗ್ಲಿಜೆನ್ಸಿ ಅನ್ನು ತೋರಿಸುತ್ತೆ. ಅದೇನಾಗುತ್ತೆ ನೋಡಿ, ಅದೇ ಇನ್ನೊಬ್ಬರು ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ. ಇಂಥವು ಇನ್ನು ಮರುಕಳಿಸಬಾರ್ದು, ಇಂಥವು ಆಗಬಾರ್ದು.
ಹಿಂದೆ ಎಲ್ಲರೂ ಹೇಳಿದ್ದಾರೆ. ನಾವು ಸಾಮಾನ್ಯಕ್ಕೆ ಬುದ್ಧನ ಕಥೆ ಓದ್ತೀವಿ, ಜೈನ ವರ್ಧಮಾನ ಮಹಾವೀರ ಕಥೆ ಓದ್ತೀವಿ, ಮಹಾತ್ಮ ಗಾಂಧಿ ಎಲ್ಲರೂ ಕೂಡ ಅವ್ರು ಏನು ಹೇಳಿದ್ದಾರೆ ಅನ್ನೋದನ್ನ ಕೇಳ್ತೀವಿ, ಮರ್ತು ಬಿಡ್ತೀವಿ, ನಾವು ಒಂದೂ ಆಚರಣೆಗೆ ತಂದ್ಕೊಳ್ಳೋದಿಲ್ಲ. ಆದ್ದರಿಂದ ನಾವು ಸ್ವಲ್ಪ ಯಾವುದೇ ಆಗಲಿ ಪಾಲನೆ ಮಾಡಬೇಕಾದಾಗ ಸ್ವಲ್ಪ ಎಲ್ಲರಲ್ಲೂ ನಾವೊಬ್ಬರು ಎಲ್ಲರೂ ಇದ್ದಂಗೆ ಇರಬೇಕು ಅಂತಕ್ಕಂಥ ವಿಚಾರ ತಿಳ್ಕೋಬೇಕು. ಇದೇನಾಗುತ್ತೆ ಅಂದರೆ ಈ ಮುಂದೆ ಇಂಥದ್ದು ನಮ್ಮ ರಮೇಶ್ ಅಣ್ಣವರಲ್ಲಿ ನಮ್ಮ ಎಲ್ಲರನ್ನವರು ಹೇಳ್ತೀನಿ, ಇಂಥವು ಹ್ಯಾಬಿಟ್ಟು ಮರುಕಳಿಸ್ಬಾರ್ದು. ಏಕೆಂದರೆ ಈ ಆಬ್ಸೆಂಟ್ ಆದಾಗ ಅದು ಸಾಮಾನ್ಯ ಮನುಷ್ಯನಿಗೆ ನಿರುತ್ಸಾಹ ಉಂಟಾಗುತ್ತೆ. ಅಲ್ಲಿ ಕಾಣಿಸಲ್ಲ ಎಲ್ಲರೂ ಹಬ್ಬ ಇರೋದ್ರಿಂದ ಎಲ್ಲರಿಗೂ ನಾನು ಆಬ್ಲಿಗೇಟ್ ಮಾಡ್ತಾ ಇಲ್ಲ, ಇದು ಮುಂದೆ ಆಗ್ಬೋದು. ನಮ್ಮ ಸಂಘವನ್ನು ಕಟ್ಟಿ ನಿಲ್ಲಿಸಿದಂಥವರು ಪುರುಷೋತ್ತಮರವರು. ಅವರು ನಾನು ಒಂದು ಇದು ಮಾಡ್ತೀನಿ, ರಿಜಿಸ್ಟ್ರೇಷನ್ ಮಾಡ್ತೀನಿ, ನಾವೆಲ್ಲ ಒಂದು ಒಟ್ಟಾಗಿರಬೇಕು, ಚೆನ್ನಾಗಿ ಮಾಡ್ತೀವಿ ಅಂದ್ರೆ ನಾವು ಪುರುಷೋತ್ತಮರು. ಇವತ್ತು ಮಾಧ್ಯಮಿಕ ಒಂದು ಇದರಲ್ಲಿ ಅವರು ಮುಂಚೂಣಿಗಿರ್ತಕ್ಕಂಥವ್ರು. ಅವರು ನಮ್ಮಲ್ಲಿ ಹಿಂಗಿದ್ದಾಗ ಏನಾಗುತ್ತೆ ಅಂದರೆ, ಒಂದು ಸೈನ್ಯದಲ್ಲಿ ಹೋಗ್ಬೇಕಾದಾಗ ಲೀಡ್ರೇ ಅವನು ಹಿಂದೆ ಹೋದಾಗ ಸೈನಿಕರು ಅವ್ರು ಯಾವ ಕಾರಣಕ್ಕೂ ಮುಂದೆ ಹೋಗೋದಿಲ್ಲ. ಸೈನಿಕ ಮುಂದೆ ಇದ್ರೇ ಅದರಲ್ಲಿ ನಾವು ಒಂದು ಜಯವನ್ನು ಗಳಿಸ್ಬೋದು, ಒಂದು ಶಾಂತಿಯನ್ನು ಗಳಿಸ್ಬೋದು. ನಾನು ಆ ದೃಷ್ಟಿಯಿಂದ ಹೇಳಿದ ಹೊರತು ನಾನು ಯಾರನ್ನು ಆಬ್ಲಿಗೇಟ್ ಮಾಡ್ತಾ ಇಲ್ಲ. ಯಾಕೆಂದ್ರೆ ಇನ್ನು ಮುಂದೆ ಇಂಥದ್ದು ಆಗ್ಬಾರ್ದು ಅನ್ನೋದನ್ನ ನಾನು ಎಲ್ಲರಲ್ಲೂ ರಿಕ್ವೆಸ್ಟ್ ಮಾಡ್ಕೊಂಡು ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಇನ್ನೊಬ್ಬ ನನ್ನ ಸ್ನೇಹಿತರಿಗೆ ಯಾವತ್ತೇ ಆಗಲಿ ಇಂಥದ್ದು ಆಗ್ಬಾರ್ದು ಅನ್ನೋದು ನನ್ನ ಒಂದು ಒಂದು ಪ್ರಾರ್ಥನೆ ಎಲ್ಲರಲ್ಲೂ ಅಷ್ಟೇ. ಇದನ್ನು ನಾನು ಬೇರೆ ರೀತಿಯಾಗಿ ಪ್ರಾರ್ಥನೆ ಇಷ್ಟು ಹೇಳ್ತಾ ಎಲ್ಲರೂ ಕೂಡ ಇಷ್ಟು ಒಂದು ಪ್ರೀತಿ ವಿಶ್ವಾಸ ಇಟ್ಟು ನನ್ನ ಮೇಲೆ ಈ ಎಲ್ಲವನ್ನು ಕೂಡ ಇದು ಮಾಡಿ ನನಗೆ ಇದು ಹೋದ ಸಾರಿ ಈ ಸಾರಿ 2 ಸಾರಿ ಮಾಡಿದ್ದೀರಿ. ನಾವು ಹುಟ್ಟುಹಬ್ಬವನ್ನು ಇದ್ರ ಬಗ್ಗೆ ನಾನು ಎಲ್ಲರಿಗೂ ಚಿರುಣಿಯಾಗಿರ್ತೀನಿ. ನಿಮ್ಮ ಇದನ್ನು ನಾನು ಯಾವತ್ತೂ ಮರೆಯೋದಿಲ್ಲ. ಇದೇ ರೀತಿ ನಿಮ್ಮ ವಿಶ್ವಾಸ, ಒಂದು ಆತ್ಮೀಯತೆ ನನ್ನ ಮೇಲೆ ಇರಲಿ, ಒಂದು ಪ್ರೋತ್ಸಾಹ ಹೀಗೆ ಇರಲಿ ಅಂತ ನಿಮ್ಮೆಲ್ಲರನ್ನೂ ನಾನು ವಿನಂತಿಸಿಕೊಳ್ತಾ ಈ ಸಂದರ್ಭದಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಆಯ್ತು. ರಮಣವರೇ, ಎಲ್ಲರೂ ಸ್ವೀಟ್ ತಗೊಳ್ಳಿ, ಮೈಸೂರು ತಗೊಳ್ಳಿ ಸರ್.